ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕನ್ನಡ ನಾಲೆಡ್ಜ್ ಹಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಿಸ್ಟರ್. ಇಂದಿನ ವಿಡಿಯೋ ಸಿನಿಮಾ ಪ್ರಿಯರಿಗಾಗಿ ಮೀಸಲು. ನಾವು ಪ್ರತಿದಿನ ಸಿನಿಮಾಗಳನ್ನು ನೋಡ್ತೀವಿ, ನಟ ನಟಿಯರನ್ನು ಇಷ್ಟಪಡ್ತೀವಿ. ಆದರೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಮಗೆ ಎಷ್ಟರ ಮಟ್ಟಿಗೆ ಗೊತ್ತು? ಇವತ್ತು ನಾನು ಕನ್ನಡ ಸಿನಿಮಾಗಳ ಬಗ್ಗೆ 10 ಕುತೂಹಲಕಾರಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೇನೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡಲು ನಿಮಗೆ 5 ಸೆಕೆಂಡ್ಗಳು ಸಮಯ ಸಿಗುತ್ತದೆ. ನೋಡೋಣ ನೀವೆಷ್ಟು ಅಂಕ ಗಳಿಸುತ್ತೀರಾ ಅಂತ. ಉತ್ತರಗಳನ್ನು ಕೊನೆಯಲ್ಲಿ ನೀವೇ ಚೆಕ್ ಮಾಡಿಕೊಳ್ಳಿ. ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಬಂಗಾರದ ಮನುಷ್ಯ ಚಿತ್ರದಲ್ಲಿ ನಾಯಕನ ಪಾತ್ರದ ಹೆಸರು ಏನು? ಆಪ್ಷನ್ ಎ ರಾಜೀವ್, ಆಪ್ಷನ್ ಬಿ ಪ್ರಕಾಶ್, ಆಪ್ಷನ್ ಸಿ ಸತೀಶ್. ಉತ್ತರ ಆಪ್ಷನ್ ಎ ರಾಜೀವ್. ಪ್ರಶ್ನೆ 2, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಟಿಸಿದ ಚಿತ್ರ ಯಾವುದು? ಆಪ್ಷನ್ ಎ ಬೇಡರ ಕಣ್ಣಪ್ಪ, ಆಪ್ಷನ್ ಬಿ ಕಸ್ತೂರಿ ನಿವಾಸ, ಆಪ್ಷನ್ ಸಿ ರಣವೀರ. ಉತ್ತರ ಆಪ್ಷನ್ ಎ ಬೇಡರ ಕಣ್ಣಪ್ಪ. ಪ್ರಶ್ನೆ 3, ಮುಂಗಾರು ಮಳೆ ಚಿತ್ರದ ನಿರ್ದೇಶಕರು ಯಾರು? ಆಪ್ಷನ್ ಎ ಸೂರಿ, ಆಪ್ಷನ್ ಬಿ ಯೋಗರಾಜ್ ಭಟ್, ಆಪ್ಷನ್ ಸಿ ಪ್ರೇಮ್. ಉತ್ತರ ಆಪ್ಷನ್ ಬಿ ಯೋಗರಾಜ್ ಭಟ್. ಪ್ರಶ್ನೆ 4, ದುರಂಧರ್ ಚಿತ್ರದ ಸರಣಿಯ ಮುಖ್ಯ ಪಾತ್ರ ಯಾವುದು? ಆಪ್ಷನ್ ಎ ವಿಕ್ರಮ್, ಆಪ್ಷನ್ ಬಿ ಆರ್ಯನ್, ಆಪ್ಷನ್ ಸಿ ಸೂರ್ಯ. ಉತ್ತರ ಆಪ್ಷನ್ ಎ ವಿಕ್ರಮ್. ಪ್ರಶ್ನೆ 5, ಕರ್ನಾಟಕದ ರತ್ನ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ವಿಷ್ಣುವರ್ಧನ್, ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್, ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್. ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್. ಪ್ರಶ್ನೆ 6, ಒಂದು ಮೊಟ್ಟೆಯ ಕಥೆ ಚಿತ್ರದ ನಾಯಕ ಯಾರು? ಆಪ್ಷನ್ ಎ ರಾಜ್ ಬಿ ಶೆಟ್ಟಿ, ಆಪ್ಷನ್ ಬಿ ರಿಷಬ್ ಶೆಟ್ಟಿ, ಆಪ್ಷನ್ ಸಿ ರಕ್ಷಿತ್ ಶೆಟ್ಟಿ. ಉತ್ತರ ಆಪ್ಷನ್ ಎ ರಾಜ್ ಬಿ ಶೆಟ್ಟಿ. ಪ್ರಶ್ನೆ 7, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನ ಪಾತ್ರ ನಿರ್ವಹಿಸಿದವರು ಯಾರು? ಆಪ್ಷನ್ ಎ ಸುದೀಪ್, ಆಪ್ಷನ್ ಬಿ ದರ್ಶನ್, ಆಪ್ಷನ್ ಸಿ ಶಿವರಾಜ್ ಕುಮಾರ್. ಉತ್ತರ ಆಪ್ಷನ್ ಬಿ ದರ್ಶನ್. ಪ್ರಶ್ನೆ 8, ಕಿರಿಕ್ ಪಾರ್ಟಿ ಚಿತ್ರದ ನಾಯಕ ಯಾರು? ಆಪ್ಷನ್ ಎ ರಮ್ಯಾ, ಆಪ್ಷನ್ ಬಿ ರಶ್ಮಿಕಾ ಮಂದಣ್ಣ, ಆಪ್ಷನ್ ಸಿ ಶ್ರುತಿ ಹರಿಹರನ್. ಸರಿಯಾದ ಉತ್ತರ ಆಪ್ಷನ್ ಬಿ ರಶ್ಮಿಕಾ ಮಂದಣ್ಣ. ಪ್ರಶ್ನೆ 9, ಓಂ ಚಿತ್ರದ ನಿರ್ದೇಶಕರು ಯಾರು? ಆಪ್ಷನ್ ಎ ಉಪೇಂದ್ರ, ಆಪ್ಷನ್ ಬಿ ಆರ್ ಚಂದ್ರು, ಆಪ್ಷನ್ ಸಿ ಸುನಿ. ಸರಿಯಾದ ಉತ್ತರ ಆಪ್ಷನ್ ಎ ಉಪೇಂದ್ರ. ಪ್ರಶ್ನೆ 10, ಕನ್ನಡದ ಮೊದಲ ಬಣ್ಣದ ಚಿತ್ರ ಯಾವುದು? ಆಪ್ಷನ್ ಎ ಕಸ್ತೂರಿ ನಿವಾಸ, ಆಪ್ಷನ್ ಬಿ ಅಮರ ಭಾರತಿ, ಆಪ್ಷನ್ ಸಿ ಸತ್ಯ ಹರಿಶ್ಚಂದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯ ಹರಿಶ್ಚಂದ್ರ. ಅಷ್ಟೇ ಸ್ನೇಹಿತರೆ, ಇವತ್ತಿನ ಸಿನಿಮಾ ಕ್ವಿಜ್ 10 ಪ್ರಶ್ನೆಗಳಿಗಾಗಿ ನೀವೆಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಿನಿಮಾ ಪ್ರಿಯ ಸ್ನೇಹಿತರಿಗೂ ಶೇರ್ ಮಾಡಿ. ಹೀಗೆ ದಿನಕ್ಕೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೀನಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.